ನಮಸ್ಕಾರ ಎಲ್ರಿಗೂ. ಇವತ್ತು ದುಸ್ವಪ್ನದ ಬಗ್ಗೆ ಒಂದು ಅತ್ಯದ್ಭುತ ಯಂತ್ರನ ಕೊಡ್ತಾ ಇದ್ದೀನಿ ನೋಡಿ. ಯಾರಿಗೆಲ್ಲ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇರ್ತದೆ ಅವ್ರಿಗೆ ಇದನ್ನ ಕಟ್ಬೋದು. ಇದನ್ನ ಕಟ್ಟೋಕ್ಕೆ ಕೆಲವೊಂದು ನಿಯಮಗಳಿದೆ. ಹಾಗೆ ಇದನ್ನ ಯಾವ ರೀತಿ ಬರ್ಕೋಬೇಕು, ಯಾವ ದಿನಗಳಲ್ಲಿ ಬರ್ಕೋಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಹಾಗೆ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗಲಿ ಅಥವಾ ನಿಮ್ಮ ಫ್ರೆಂಡ್ಸ್ಗಾಗಲಿ ಶೇರ್ ಮಾಡಿ. ಯಾಕೆಂತೇಳಿದ್ರೆ ಅವ್ರಿಗೂ ಈ ಥರದೊಂದು ಯಂತ್ರ ಅವಶ್ಯಕತೆಯಾಗಿ ಬೇಕಾಗಿರುತ್ತೆ. ಎಲ್ಲರೂ ಕೂಡ ಇದರ ಉಪಯೋಗ ಪಡ್ಕೊಳ್ಳಿ. ಹಾಗಿದ್ರೆ ಬನ್ನಿ, ದುಸ್ವಪ್ನಕ್ಕಿರುವಂತಹ ಯಂತ್ರ ಇದು ಯಾವ ರೀತಿ ಬರಿಬೇಕು ಅಂತೆಲ್ಲ ತಿಳಿಸ್ಕೊಡ್ತೀನಿ. ಎಷ್ಟೋ ಜನಕ್ಕೆ ಕೆಟ್ಟ ಕೆಟ್ಟದಾಗಿ ಕನಸುಗಳು ಬೀಳ್ತಾ ಇರ್ತಾರೆ. ಅದು ಚಿಕ್ಕ ಮಕ್ಕಳಿಗೆ ಆಗಿರ್ಬೋದು ಅಥವಾ ದೊಡ್ಡವರಿಗೆ ಆಗಿರ್ಬೋದು, ವಯಸ್ಕರಿಗೆ ಆಗಿರ್ಬೋದು. ಕೆಲವೊಂದು ಸರಿ ಕನಸುಗಳು ಬೀಳ್ತಾ ಇರುತ್ತೆ. ಕೆಲವರಿಗೆ ಪ್ರತಿನಿತ್ಯನೂ ಬೀಳ್ತಾ ಇರುತ್ತೆ, ಇನ್ನು ಕೆಲವರಿಗೆ ಅವಾಗವಾಗ ಬೀಳ್ತಾ ಇರುತ್ತೆ. ಎಷ್ಟೋ ಜನದ ಕನಸಲ್ಲಿ ಬೇರೆ ಬೇರೆ ಥರದಂಥ ಕನಸುಗಳು ಬೀಳುತ್ತೆ. ಎಲ್ಲರಿಗೂ ಒಂದೇ ಥರ ಬೀಳಲ್ಲ. ಹಾಗೆ ಕೆಲವೊಬ್ಬರು ಕನಸಲ್ಲಿ ಎದ್ದು ಕಿರ್ಚಾಡ್ಕೊಂಡು ಒಂಥರ ಭಯಪಟ್ಟಿರೋದು ನೋಡಿರ್ತೀರ. ಹಾಗೆ ಕನಸಿಂದ ಭಯಪಟ್ಟು ಮನಸ್ಸಿನ ನೆಮ್ಮದಿಯೆಲ್ಲ ಕೆಡಿಸ್ಕೊಂಡಿರೋರು ಎಷ್ಟೋ ಜನ ಇದ್ದಾರೆ. ಆಮೇಲೆ ಪ್ರತಿಯೊಬ್ಬರು ಒಂದೊಂದು ಕನಸಿಗೆ ಒಂದೊಂದು ಅರ್ಥಗಳು ಹುಡ್ತಾ ಇರ್ತಾರೆ. ಬೇರೆ ಕೆಟ್ಟ ಕೆಟ್ಟದಾಗಿ ಕನಸು ಬೀಳೋದು ಒಂಥರ ಆದರೆ, ಇನ್ನು ಒಳ್ಳೆ ಕನಸುಗಳು ಬೀಳುತ್ತೆ. ಅದನ್ನೂ ನೋಡ್ಕೊಳ್ಳಿ. ಎಲ್ಲನೂ ಕೆಟ್ಟ ಕನಸು ಅಂತಲೇ ಹೇಳೋಕ್ಕಾಗಲ್ಲ. ಸ್ವಪ್ನದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ಕೆಟ್ಟ ಕೆಟ್ಟ ಕನಸುಗಳು ಯಾರಿಗೆಲ್ಲ ಬೀಳ್ತಾ ಇರುತ್ತೆ ಅಂಥವ್ರು ಈ ಯಂತ್ರನ ಬರೆದು ಹಾಕ್ಕೋಬೋದು. ಎಷ್ಟೋ ಜನಕ್ಕೆ ಒಂಥರ ಹೆಣ ಕಾಣಿಸುತ್ತೆ ನಮಗೆ ಅಂತಲೇ ಹೇಳ್ತಾರೆ. ನಮ್ಮ ಹತ್ರ ಒಬ್ಬರು ಕ್ಲೈಂಟ್ ಬಂದಿದ್ದರು. ಅವ್ರು ಹೇಳ್ತಿದ್ರು, ಅಕ್ಕ ನನಗೆ ತುಂಬ ಕೆಟ್ಟ ಕನಸು ಅಂತ ಹೇಳಿದ್ರೆ ಮೈ ಮೇಲೆಲ್ಲ ಬಟ್ಟೆನೇ ಇಲ್ಲಕ್ಕ, ಹೆಣ ಆ ಥರ ಎದ್ದು ನಿಂತಂಗೆ ಕೂತಂಗೆ ಆ ಥರ ಎಲ್ಲ ಕನಸು ಬಿದ್ದಿದೆ, ಈ ಥರದ್ದೆಲ್ಲ ನಮ್ಗೆ ಭಯ ಆಗುತ್ತೆ ಅಂತಲೇ ಹೇಳ್ತಾಯಿದ್ರು. ಅವ್ರಿಗೆ ಈ ಥರದೊಂದು ಯಂತ್ರ ಬರ್ಕೊಟ್ಟೆ. ಅದಾದಮೇಲೆ ಈಗ ಆ ಥರದ್ದೇನು ಕನಸು ಬೀಳಲ್ಲ ಅಂತ ಹೇಳ್ತಿದ್ರು. ಯಾಕೆಂದರೆ ತುಂಬ ಭಯ ಪಟ್ಬಿಟ್ಟಿದ್ರು ಅವರು. ದೆವ್ವ ಭೂತಗಳೆಲ್ಲ ಕಾಣೋದು ಅಂತೆಲ್ಲ ಹೇಳ್ತಾಯಿದ್ರು. ಮತ್ತು ಕೆಟ್ಟ ಕನಸುಗಳು ಯಾವಾಗಲೂ ಬೇರೆ ಬೇರೆ ಥರ ಕನಸುಗಳು, ಜಗಳ ಈ ಥರದೇ ಕಾಣಿಸುತ್ತೆ. ಸ್ಮಶಾನ ಕಾಣಿಸುತ್ತೆ. ಆಮೇಲೆ ಎಲ್ಲೋ ದೊಡ್ಡ ನದಿಗೆಲ್ಲ ಕಾಣಿಸುತ್ತೆ, ಅಲ್ಲಿ ಎಷ್ಟೋ ಜನ ಬಂದು ಕೂತ್ಕೊಂಡಂಗೆ, ಬಾಬಾ ಅಂತ ಕರೆದಂಗೆ ಅಂತೆಲ್ಲ ಹೇಳ್ತಾಯಿದ್ರು. ಅದಕ್ಕೆ ಸರಿ ಆಯಿತು ಅಂಥೇಳಿ ಈ ಒಂದು ಯಂತ್ರನ ಬರೆದುಕೊಟ್ಟೆ ನಾನು. ಅದು ಹಾಕಿದ್ಮೇಲೆ ಅವ್ರಿಗೆ ಹುಷಾರಾಗಿದೆ. ಆ ಥರದ್ದೇನಿಲ್ಲ. ಅವ್ರು ಯಾಕೆಂತೇಳಿದ್ರೆ ಆ ಕನಸಿಂದನೇ ಅವರು ಮಾನಸಿಕವಾಗಿ ತೊಂದರೆನ ಅನುಭವಿಸ್ಬಿಟ್ಟಿದ್ರು. ಈಗ ಚೆನ್ನಾಗಿದ್ದಾರೆ ಅವರು. ಹಾಗೆ ನಿಮ್ಗಳಿಗೂ ಕೂಡ ಎಷ್ಟೋ ಜನಕ್ಕೆ ಹೆಣಗಳು ಕಾಣುತ್ತೆ, ಆಮೇಲೆ ಸ್ಮಶಾನಗಳು ಕಾಣುತ್ತೆ, ಆಮೇಲೆ ರಾಶಿ ರಾಶಿ ಅನ್ನಗಳು ಕಾಣೋದು, ಮಾಂಸ ಮೀನು ಈ ಥರದ್ದೆಲ್ಲ ಕಾಣಿಸ್ತಾ ಇರುತ್ತೆ. ಆಮೇಲೆ ಯಾರೋ ಬಂದು ಎದುರುಗಡೆ ನಿಂತಂಗೆ ಕರೆದಂಗೆಲ್ಲ ಕನಸಲ್ಲಿ ಕಾಣ್ತಾ ಇರುತ್ತೆ. ಆಮೇಲೆ ತುಂಬ ಅಳೋ ಮಕ್ಕಳುಗಳು ಕಾಣೋದು, ಇನ್ನೂ ದೈತ್ಯರು ಥರ ಇರೋವಂಥವರೆಲ್ಲ ಕಾಣೋದು, ಮದುವೆಗಳು ಕಾಣೋದು, ಸೌದೆಗಳು ಕಾಣೋದು, ಬೆಂಕಿ ಕಾಣೋದು, ಯಾರೋ ಬಂದು ಹೊಡೆದೋ ರೀತಿ ಅನಿಸೋದು, ಇನ್ನೂ ವಿಚಿತ್ರವಾಗೆಲ್ಲ ಕನಸುಗಳಿರುತ್ತೆ. ಅದು ಅವ್ರವ್ರಿಗೆ ಗೊತ್ತಿರುತ್ತೆ ಅದು ಯಾವ ಯಾವ ರೀತಿ ಅಂತ ಬರುತ್ತೆ ಅಂತ. ಇದರಿಂದ ಎಷ್ಟೋ ಜನ ನೆಮ್ಮದಿನ ಕಳ್ಕೊಂಡಿದ್ದಾರೆ. ಹಾಗೆಯೇ ಮಕ್ಕಳಿಗೂ ಕೂಡ ಕನಸುಗಳು ಬೀಳುತ್ತೆ. ಅದು ಯಾವ ರೀತಿಯಿಂದ ಹೇಳೋಕ್ಕಾಗಲ್ಲ. ಪಾಪ ಅವರು ಚಿಕ್ಕ ಮಕ್ಳಿಗೆ ಅದು ಎಕ್ಸ್ಪ್ಲೇನ್ ಮಾಡೋಕ್ಕೂ ಗೊತ್ತಾಗಲ್ಲ. ಬಟ್ ಭಯ ಪಡ್ತಾ ಇರ್ತಾರೆ ಅವರು. ಆಮೇಲೆ ಈ ಥರ ಕನಸುಗಳೆಲ್ಲ ಬೀಳ್ತಾ ಇರುತ್ತೆ. ಯಾರ ಮೇಲೆ ಪ್ರಯೋಗ ಆಗಿರುತ್ತೆ, ದೃಷ್ಟಿ ಆಗಿರುತ್ತೆ ಅಂಥವ್ರ ಮೇಲೆ ಈ ಥರದ್ದು ಜಾಸ್ತಿ ಕನಸುಗಳು ಬೀಳ್ತಾ ಇರುತ್ತೆ. ಆ ಪ್ರಯೋಗ ಆಗಿದ್ದರೆ ಖಂಡಿತವಾಗ್ಲೂ ಕೆಟ್ಟ ಕನಸುಗಳಂತೂ ತುಂಬಾ ಬೀಳ್ತಾ ಇರುತ್ತೆ. ಅದನ್ನ ನೀವು ನೋಡ್ಕೋಬೇಕು. ಈ ದುಸ್ವಪ್ನಕ್ಕೆ ನಿಮಗೆ ಈ ರೀತಿಯಾಗಿ ಒಂದು ಯಂತ್ರ ಬರ್ಕೊಳ್ಳಿ. ಇದನ್ನ ನಾನು ಯಾವ ರೀತಿ ಬರೆಯೋದು ಅಂತ ಹೇಳ್ತೀನಿ ನೋಡಿ. ಪಂಚಲೋಹದಲ್ಲಿ ಇದನ್ನ ಬರಿಬೇಕು. ಬರೆದು ಪ್ರಾಣ ಪ್ರತಿಷ್ಠೆ ಎಲ್ಲ ಮಾಡಿ ನಾನು ಸುಮಾರು ಸರಿ ಹೇಳಿದ್ದೀನಿ. ಯಾರೆಲ್ಲ ಮನೇಲಿ ಯಂತ್ರಗಳೆಲ್ಲ ಬರೀತೀರ ಅವರು ನಿಮ್ಮ ಕುಲದೇವ್ರ ಮುಂದೆ ಇಡ್ಬೋದು, ಮನೆ ದೇವ್ರ ಮುಂದೆ ಇಡ್ಬೋದು, ಅಥವಾ ದೇವಸ್ಥಾನದಲ್ಲಿ ಹೋಗಿ ಅದನ್ನ ಇಟ್ಟು ಪೂಜೆ ಮಾಡಿಸ್ಕೊಂಡು ನಂತರ ನೀವು ಹಾಕ್ಕೋಬೇಕಾಗುತ್ತೆ. ಆಂಜನೇಯ ದೇವಸ್ಥಾನದಲ್ಲೂ ಕೂಡ ನೀವು ಇದನ್ನ ಪೂಜೆ ಮಾಡಿಸ್ಕೊಂಡು ಹಾಕ್ಕೋಬೋದು. ಅಥವಾ ಶಕ್ತಿ ದೇವಸ್ಥಾನಗಳಲ್ಲಿ ಕೂಡ ಪೂಜೆ ಮಾಡಿಸಿ ಹಾಕ್ಬೋದು. ಅಥವಾ ನಿಮಗೆ ಇದು ಬರೆಯೋಕ್ಕೆಲ್ಲ ಸಿದ್ಧಿ ಆಗಿಲ್ಲ ಅಂತೇಳಿದ್ರೆ ಬೇರೆಯವ್ರ ಹತ್ರ, ಯಂತ್ರ ಬರೆಯೋರ ಹತ್ರ ಬರೆಸ್ಕೊಂಡು ಕೂಡ ನೀವು ಇದನ್ನ ಹಾಕ್ಕೋಬೋದು. ನಂತರ ಇದನ್ನ ನೀವು ಹಸಿರು ದಾರದಿಂದನೇ ಕಟ್ಟಬೇಕಾಗುತ್ತೆ. ಇದು ಯಾವುದೇ ರೀತಿ ಬೇರೆ ದಾರದಿಂದ ಕಟ್ಟಬಾರ್ದು. ಹಸಿರು ಬಣ್ಣದ ದಾರದಿಂದ ಮಾತ್ರ ಇದನ್ನ ಕಟ್ಟಬೇಕಾಗುತ್ತೆ.
ನಂತರ ಇದು ಕಟ್ಕೊಂಡಾದಮೇಲೆ 21 ದಿನಗಳ ಕಾಲ ಇದಕ್ಕೆ ಸಾಂಬ್ರಾಣಿ ಹೊಗೆಯನ್ನು ಕೊಡ್ತಾ ಇರಬೇಕು. ಸಾಂಬ್ರಾಣಿ ಹೊಗೆ ಸಂಜೆ ಆಗಲಿ ಅಥವಾ ಬೆಳಗ್ಗೆ ಆದರೂ ಪರವಾಗಿಲ್ಲ, ಸಂಜೆ ಆದರೂ ಪರವಾಗಿಲ್ಲ, ಒಟ್ಟಲ್ಲಿ 21 ದಿನಗಳ ಕಾಲ ನೀವು ಸಾಂಬ್ರಾಣಿ ಹೊಗೆ ಕೊಡ್ತಾ ಇರಬೇಕು. ಇದರಿಂದ ನಿಮಗೆ ಏನು ಕೆಟ್ಟ ಸ್ವಪ್ನಗಳು ದುಸ್ವಪ್ನಗಳು ಬೀಳ್ತಾ ಇರುತ್ತೆ ಅದರಿಂದ ಮುಕ್ತಿ ದೊರೆಯುತ್ತೆ, ನೀವು ಆರಾಮಾಗ್ತೀರ. ಇನ್ನು ಇದನ್ನ ಯಾವ ದಿನಗಳಲ್ಲಿ ಬರಿಬೇಕು ಅಂತ ಹೇಳಿದ್ರೆ ಭಾನುವಾರ, ಮಂಗಳವಾರ, ಗುರುವಾರ ಈ 3 ದಿನಗಳಲ್ಲಿ ಬರೆದು ಕಟ್ಬೋದು. ಈ ರೀತಿ ಮಾಡಿ ನೀವು ದುಸ್ವಪ್ನಕ್ಕೆ ಯಂತ್ರ ಕಟ್ಟೋದ್ರಿಂದ ನಿಮಗೆ ಬೀಳುವಂತಹ ಕೆಟ್ಟ ಕನಸುಗಳಿಂದ ನೀವು ಮುಕ್ತಿ ಪಡಿಬಹುದು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.